ಯಾರಿಂದಲೂ ತಡೆಯಕ್ಕಾಗದೇ ಇರೋ ಟೆರರಿಸ್ಟ್ನ ಸದೆ ಬಡಿದು ನನ್ನ ಮಗಳ ಪ್ರಾಣನ ಕಾಪಾಡಿದ್ರಿ. ನಿಮ್ಮಂಥ ವೀರಪುರುಷನ ಭೇಟಿ ಮಾಡಿದ್ದು ನನಗೆ ತುಂಬಾ ಸಂತೋಷ. ಇದಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಾಗ್ತಾ ಇತ್ತು. ಅದೆಲ್ಲ ಏನೂ ಬೇಕಾಗಿಲ್ಲ ಸರ್. ನಾನು ನನ್ನ ಕರ್ತವ್ಯ ಮಾಡಿದ್ದೇನಷ್ಟೇ. ಗುಡ್, ವೆರಿ ಗುಡ್. ಈ ಕರ್ತವ್ಯನಿಷ್ಠೆ ನಾನು ಬಹಳ ಮೆಚ್ಕೋತೀನಿ. ಅಂದಹಾಗೆ ನಿಮ್ಮೂರು ಯಾವುದು? ಭಾರತ ದೇಶನೇ ನನ್ನ ಜನ್ಮಭೂಮಿ, ಕರ್ನಾಟಕವೇ ನನ್ನ ತಂದೆ ತಾಯಿ, ಕನ್ನಡಿಗರೇ ನನ್ನ ಬಂಧು ಬಳಗ ಎಲ್ಲ. ನನ್ನ ಬದುಕನ್ನ ನಮ್ಮ ದೇಶಕ್ಕೋಸ್ಕರ ಅರ್ಪಿಸ್ತೀನಿ. ನಿಮ್ಮಂಥ ಮಗನ್ ಪಡೆಯೋದಕ್ಕೆ ಕನ್ನಡ ಜನತೆ ಪುಣ್ಯ ಮಾಡಿರ್ಬೇಕು. ಛೇ, ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾನು ಭಾಗ್ಯಶಾಲಿ, ನನ್ನ ಪುಣ್ಯ. ಎಂಥ ಮಾತು ಹೇಳಿದ್ರಿ. ಕೂತಿನೋ ಸೋಂಬೇರಿಗಳೇ ಹೆಚ್ಚಾಗಿರೋ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಿಮ್ಮ ಥರ ವಿಚಾರ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ನಡೀತಿರೋ ಈ ಅನ್ಯಾಯ, ಅಕ್ರಮ ನಿರ್ನಾಮ ಆಗ್ಬಿಟ್ಟು ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಕಾಫಿ ಕೊಡಮ್ಮ. ಏನಮ್ಮರ್, ಡ್ಯಾಡಿ ತುಂಬಾ ಮಾತಾಡಿ ಬೋರ್ ಹೊಡ್ಸಿರ್ಬೇಕಲ್ಲ? ಕ್ವೈಟ್ ಪಾಸಿಬಲ್. ಛೇ, ಹಾಗೇನಿಲ್ಲ. ದೇಶದ ಬಗ್ಗೆ ಮಾತಾಡ್ತಿದ್ವಿ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಫಾರ್ ಮೀ ಆಲ್ಸೋ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ನಮ್ಮ ಗೆಲುವಿಗೆ ಕಾರಣಕರ್ತರಾದ ಧೀರಜ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇಂಥ ಸುಖದ ಸೋಪಾನ ಇರುವಾಗ ಮುಳ್ಳಿನ ಹಾಸಿಗೆ ಮೇಲೆ ಮನ್ಗೋದಿಕ್ಕೆ ಯಾರಿಷ್ಟ ಪಡ್ತಾರೆ? ಇಂಥ ಸ್ವಪ್ನ ಲೋಕನ ಬಿಟ್ಟು ಅಯ್ಯೋ ಇಷ್ಟು ವರ್ಷ ವ್ಯರ್ಥವಾಗಿ ಕಳೆದ್ನಲ್ಲ ಮೇನಕಾ. ಮೊದಲೇ ನೀನ್ ಸಿಗ್ಬಾರ್ದಾಗಿತ್ತ. ರಸಿಕಾ ಅಂದ್ರೆ ನೀನೇ ನೋಡು. ದೇಹಕ್ಕೆ ಸುಖ ಕೊಟ್ಟು ಮನಸ್ಸನ್ನ ತಂಪಾಗಿಟ್ಟು ಇರೋ ಆಯುಸ್ಸನ್ನ ಪಟ್ಟ ಕಳಿಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ಯಲ್ಲ. ಗುಡ್, ವೆರಿ ಗುಡ್. ಹಗಲು ರಾತ್ರಿ ಕಾವಲ್ ಕಾಯ್ತಾ ಸರ್ಕಾರಿ ತಿಂಗಳ ಸಂಬಳ ತಿಂತಾ ಇದ್ದ ನಾನು ಇಂಥ ಅದ್ದೂರಿಯ ಸ್ವಾಗತನ ನನ್ನ ಜೀವಮಾನದಲ್ಲೂ ನಾನು ಕಂಡಿರ್ಲಿಲ್ಲ. ಇದೇನು ಮಹಾ ಬಿಡು. ನೀನ್ ನಮಗ್ ಮಾಡಿರೋ ಮಹತ್ ಸಾಧನೆಗೆ ನಿನಗೆ ನಿಜವಾದ ಸ್ವರ್ಗ ಇಲ್ಲೇ ತೋರಿಸ್ತೀನಿ. ಅಂದ್ರೆ ಇದಕ್ಕಿಂತ ಇನ್ನೊಂದ್ ಸ್ವರ್ಗ ಇದೇನು? ಅಲ್ಲಿ ರಂಬೆ, ಊರ್ವಶಿ, ತಿಲೋತ್ತಮೆ ಅವರೆಲ್ಲ ನಿನ್ ಕಾಲಡಿಲ್ ಬಿದ್ದಿರೋ ಹಾಗೆ ಮಾಡ್ತೀನಿ. ನೀನ್ ಪ್ರತಿದಿನ ಹಾಸಿಗೆಯಲ್ಲಿ ಬೆಡ್ಶೀಟ್ ಬದಲಾಯಿಸೋ ಹಾಗೆ ಅವರೆಲ್ಲ ಬದಲಾಗ್ತಾ ಇರ್ತಾರೆ. ನಂಗೆ ರಂಬೆ, ಊರ್ವಶಿ, ತಿಲೋತ್ತಮೆ ಇವ್ರು ಯಾರು ಬೇಡ. ನನಗೆ ಈ ಮೇನ್ಕೇನು ಒಬ್ಳನ್ ಕೊಟ್ಟು ಸಾಕು. ಅದಕ್ಕೇನಂತೆ, ನೀನ್ ಸಾಕು ಅನ್ನೋವರೆಗೂ ಇವಳು ನಿನ್ ಜೊತೆಲೇ ಇರ್ತಾಳೆ. ಏನ್ ಬಾಸ್, ಇವರು ಸಾಯೋವರೆಗೂ ನಾನಿವ್ರ ಜೊತೆಲೇ ಇರ್ತೀನಿ. ಮೇನಕಾ, ಅರ್ಥವಾಯ್ತು ಬಾಸ್. ಬನ್ನಿ. ಕುರಿ ತಾನಾಗೆ ಹಳ್ಳಕ್ ಬಿತ್ತು. ಅಯ್ಯಯ್ಯೋ, ಏನ್ರಿ ಇದು? ಬೆಡ್ರೂಮ್ ಬಂದ್ರು ಬಿಕ್ಕಿಯಾಗಿ ಹಿಡ್ಕೊಂಡಿದ್ದೀರಲ್ಲ, ಬಿಡಿ. ಬೆಡ್ರೂಮ್ ಅಲ್ಲಿ ಹಿಡ್ಕೊಳ್ದೆ ಬೀದಿಲ್ಲ ಹಿಡ್ಕೋತಾರೆ. ಅಯ್ಯೋ ಹಾಗಲ್ಲ, ಬೆಡ್ರೂಮ್ ಅಲ್ಲಿ ಬಟ್ಟೆ ಬಿಚ್ಚಿ ತುಟಿ ಕಚ್ಚಿ ಹಿಡ್ಕೋಬೇಕು. ಅಯ್ಯೋ ದಡ್ಡನ ಮಗ ನಾನು. ಅಯ್ಯೋ ಇದೇನು? ನನಗ್ ಬೆತ್ತಲಾಗೋಕ್ ಹೇಳಿ ನೀನಿನ್ನು ಹಾಗೆ ನಿಂತಿದ್ಯಾ? ನೋ. ಅಯ್ಯೋ ಬೆನ್ನೆ ಒಳ್ಳೆ ಬೆಣ್ಣೆ ಇದ್ದಂಗಿದೆಯಲ್ಲೋ ಶಿವನೇ. ನೋಡಿ, ನಾನ್ ಬೆತ್ತಲಾಗ್ಬೇಕಾದ್ರೆ ಮೊದಲು ಈ ರೂಮ್ ಕತ್ಲಾಗ್ಬೇಕು, ಆ ಕಿಟ್ಗೆ ಬಾಂಬ್ ಹಾಕ್ಬೇಕು. ಅಯ್ಯೋ ಕತ್ತಲೆಯಲ್ಲಿ ನಿನ್ನ ಸೌಂದರ್ಯನ ಹೇಗ್ ನೋಡ್ಲಿ? ಬೇಕಾದ್ರೆ ಕಿಟ್ಗೆ ಬಾಗಿಲು ಹಾಕ್ತೀನಿ, ದೀಪ ಮಾತ್ರ ಆರ್ಸಲ್ಲ. ನೋಡಿ ನೀವು ಮಲ್ಕೊಳ್ಳಿ, ನಾನು ಹೋಗಿ ಕಿಟಕಿ ಮುಚ್ಚಿ ಬಟ್ಟೆ ಬಿಚ್ಚಿ. ಓಕೆ. ಮೇನಕಾ ಬೇಗ ಬಾ, ಬೇಗ. ಬೆತ್ತಲಿಯಾಗಿ ನನ್ನ ದೇಹ ನೋಡ್ಬೇಕಾ? ಇಡಿಯಟ್. ಬೇಡ್ರಪ್ಪ, ದೇಶಕ್ಕೆ ಅನ್ಯಾಯ ಮಾಡಬೇಡಿ. ಆ ಕ್ಯಾಸೆಟ್ ತಿಳ್ಕೊಡಿ. ನಿಮ್ಗೇನು ಅನ್ಯಾಯ ಮಾಡಿಲ್ವಲ್ಲ? ನಿಮ್ಮ ಫಾರ್ಮುಲಾನ ಈ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ. ನಿಮ್ಮ ಫಾರ್ಮುಲಾ ನಿಮ್ಮ ಹತ್ರನೇ ಇದೆ ಅಷ್ಟೇ. ಕಮಾನ್. ಲೈಟ್ಸ್. ನಮ್ಮವ್ರು ಯಾರು ಸಾಯಿಸ್ತಿದ್ದಾರೆ?
ಏನಿದು? ಏಜೆಂಟ್ ಅಮರ್, ಏಜೆಂಟ್ ಅಮರ್, ಶೂಟ್ ಹಿಮ್! ಸ್ಟಾಪ್! ಕಮ್ ಆನ್. ಒಳ್ಳೆ ಸಮಯಕ್ಕೆ ಬಂದ್ರೆ ಮಿಸ್ಟರ್ ಅಮರ್. ಈ ದ್ರೋಹಿಗಳು ನನ್ನ ಫಾರ್ಮುಲಾಸ್ನೆಲ್ಲ ವಿಡಿಯೋನಲ್ಲಿ ಎಕ್ಸ್ಪೋಸ್ ಮಾಡ್ಬಿಟ್ಟಿದ್ದಾರೆ. ಏಯ್, ಕೊಡು ಕ್ಯಾಸೆಟ್. ಹಾ, ಯಾರು ನಿಮ್ಮನೆ ಕೆಲಸ ಕಲಿಸಿದ್ದು? ಹೇಳ್ತೀನಿ ಹೇಳು. ಹೇಳ್ತೀನಿ. ಮಾತಾಡು. ಹೋಗಿದ್ ಕೆಲಸ ಎಲ್ಲ ಪೂರ್ತಿ ಆಯ್ತಾ? ಕೆಲಸ ಆಯ್ತು ಬಾಸ್. ಕೆಲಸ ಮುಗಿದ್ಮೇಲೆ ಅಲ್ಲೇನೋ ಮಾಡ್ತಾ ಇದೀಯಾ ಇಡಿಯಟ್? ಬಾರ ಬೇಗ. ಬರಕ್ಕಾಗಲ್ಲ ಬಾಸ್. ಬರೋಕ್ಕಾಗಲ್ಲ? ಯಾಕೆ? ಅಣ್ಣ ಮೇಲೆ ಪಿಸ್ತೂಲ್ ಇದೆ. ಪಿಸ್ತೂಲ್ ಯಾರ್ದು? ಏಜೆಂಟ್ ಅಮರ್. ಮಿಸ್ಟರ್ ಅಮರ್, ನನ್ನವ್ರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರೋದು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ಕಂಗ್ರ್ಯಾಚುಲೇಷನ್ಸ್. ಸೈಂಟಿಸ್ಟ್ ಮಗಳು ಆಶಾ ನನ್ನ ಹತ್ರನೇ ಇದ್ದಾಳೆ. ಅವಳು ಜೀವಂತವಾಗಿ ನಿನಗೆ ಬೇಕು ಅಂದ್ರೆ ಆ ಕ್ಯಾಸೆಟ್ ನ ನಮ್ಮವ್ರ ಕೈಲಿ ಕೊಟ್ಟು ಕಳಿಸು. ಇಲ್ದಿದ್ರೆ ಬೇಡಿ, ಅವಳು ಕೊಲ್ಬೇಡಿ, ನನ್ನ ಮಗಳು ಕೊಲ್ಬೇಡಿ. ಮಿಸ್ಟರ್ ಅಮರ್, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ನೀವು ಉಳಿಸ್ಬೇಕು. ಸಮಾಧಾನ ಮಾಡ್ಕೊಳ್ಳಿ. ಆಯ್ತು, ನಿನ್ನ ಕ್ಯಾಸೆಟ್ನ ನಾನೇ ನಿನ್ನ ಕೈಗೆ ತಂದು ಕೊಡ್ತೀನಿ. ನೀನು ನನ್ನ ಕೈಗೆ ಆಶಾನ ಒಪ್ಪಿಸ್ಬೇಕು. ಶಬಾಷ್, ಭಲೆ. ಇದು ಇದು ನಿಜವಾದ ಗಂಡು ಅಂದ್ರೆ ನೀನೇ ನೋಡು. ನಿನ್ನ ಮೆಚ್ಚುಗೆ ಮಾತು ನನಗೆ ಬೇಕಾಗಿಲ್ಲ. ಕ್ಯಾಸೆಟ್ ತಗೊಂಡು ಎಲ್ಲಿಗೆ ಬರ್ಬೇಕು ಹೇಳು. ಅಮರ್, ನಿನ್ನ ಚಾಣಕ್ಯತನ ನನ್ನ ಹತ್ರ ಬೇಡ. ನನ್ನವರು ನನ್ನ ಜಾಗಕ್ಕೆ ನಿನ್ನನ್ನು ಕರ್ಕೊಂಡು ಬರ್ತಾರೆ. ಓಕೆ, ಇನ್ನ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ನೀನು ಬಂದು ಸೇರ್ಬೇಕು. ನನ್ನ ಟೈಮ್ ಆನ್. ಹಲೋ ಹಲೋ. ಎಷ್ಟು ದೂರ ಇದೆ? 150 ಕಿಲೋಮೀಟರ್ ಆಗುತ್ತೆ. ಕಮಾನ್. ಐ ಆಮ್ ವೆರಿ ಸಾರಿ ಆಶಾ. ನಾನೇನ್ ಮಾಡ್ಲಿ? ನಾನು ಹೇಳಿದ ಟೈಮ್ಗೆ ನಿನ್ ಲವರ್ ಬರ್ಲಿಲ್ಲ. ಓಕೆ, ನಿನಗೋಸ್ಕರ ಇನ್ನೂ 10 ನಿಮಿಷ ಟೈಮ್ ಕೊಡ್ತೀನಿ. ಹ್ಮ್, 5 ನಿಮಿಷ ಕಳೀತು. ಇನ್ನು ಉಳಿದಿರೋದು 5 ನಿಮಿಷ. ಹತ್ತು ನಿಮಿಷ ಕಳೆದೇ ಹೋಯ್ತು. ಪ್ಲೀಸ್ ಪ್ಲೀಸ್, ನನ್ನನ್ನೇನು ಮಾಡಬೇಡಿ. ನಿನ್ನ ದೇವ್ರನ್ನ ಏನೂ ಮಾಡಲ್ಲ. ಈ ಟವಲ್ಲು ತುಂಬಾ ಚೆನ್ನಾಗಿದೆ, ಅದನ್ನ ಮಾತ್ರ ನಾನು ತಗೊಳ್ತೀನಿ. ಬೇಡಿ, ಅಮರಿಗೆ ಬಂದ್ಬಿಡ್ತಾರೆ. ಅಮರ್ ಇಲ್ಲಿಗೆ ನೋ, ಅವನಿಗೆ ನಿನಗಿಂತ ಆ ಕ್ಯಾಸೆಟೇ ಮುಖ್ಯವಾಗಿರ್ಬೇಕು. ಅವನಿಗೆ ಅಲ್ಲಿ ಸರ್ಕಾರದ ಸನ್ಮಾನ ಸಿಗುತ್ತೆ, ಇಲ್ಲಿ ನನ್ನ ಕೈಯಿಂದ ನಿನ್ನ ಮಾನ ಹೋಗುತ್ತೆ. ಈ ಧರಣೇಂದ್ರ ಮೈ ಮೇಲೆ ಕೈ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ನೀನೊಬ್ಬನೇ. ಇವನ ಮೇಲೆ ಕೈ ಮಾಡಬೇಕು ನಾನೊಬ್ಬನೇ.
ನೀನು ಪ್ರಾಣ ಉಳಿಬೇಕಾದ್ರೆ ಆಶನ್ ಬಿಟ್ಬಿಡು. ಆಶಾ ಬೇಕಾದ್ರೆ ಮಾತಿನ ಪ್ರಕಾರ ಕ್ಯಾಸೆಟ್ ಕೊಟ್ಬಿಡು. ಆಶಾ ಬಾಶ್ ನೋ, ಈ ಕ್ಯಾಸೆಟ್ ಟೆಸ್ಟ್ ಮಾಡೋವರೆಗೂ ನೀನು ಹೋಗ್ಕೊಡು. ನನ್ನೇ ಫೂಲ್ ಮಾಡಕ್ ನೋಡ್ದ್ಯಾ ಅಮರ್? ಯಾವುದೋ ಕ್ಯಾಸೆಟ್ ಕೊಟ್ಟು ಆಶಾನ್ ಹೊಡ್ಕೊಂಡು ಹೋಗ್ಬೇಕು ಅಂತ ಮಾಡ್ದ್ಯಾ? ನಾನಷ್ಟು ಮುಟ್ಟಾಳ ಅಲ್ಲ. ನಿನ್ನ ಜಾಗದಲ್ಲಿ ಬಂದು ನಿನ್ನನ್ನು ಫೂಲ್ ಮಾಡೋಂಥ ಮುಟ್ಟಾಳ ನಾನಲ್ಲ. ಆ ಕ್ಯಾಸೆಟ್ನ ರಿವೈಂಡ್ ಮಾಡಿ ನೋಡು, ಎಲ್ಲ ಗೊತ್ತಾಗುತ್ತೆ. ಕರೆಕ್ಟ್. ಸುಂದ್ರಿ, ಈ ಟವಲ್ ಇನ್ನೂ ಮೈ ಮೇಲೆ ಇರ್ಬೇಕಾ? ನೋ ಪ್ರಾಬ್ಲಮ್. ಓ ನಿಮ್ ಕೆಲಸ ಮುಗಿತು. ಆ ಫಾರ್ಮುಲಾನ ಯಾವಾಗ ತಂದ್ಕೊಡ್ತೀರಾ? ಫಾರ್ಮುಲಾ? ಯಾವ ಫಾರ್ಮುಲಾ? ಸುಂದರಿ, ನಿನ್ನ ಸೌಂದರ್ಯಕ್ಕೆ ಮನಸೋತು ಬರೀ ಮಾತ್ ಹಾಗಂದೆ ಅಷ್ಟೇ. ಅಂತ ಭದ್ರವಾದ ಕೋಟೆಯಲ್ಲಿರೋ ಅದನ್ನ ನಾನು ನಿನಗ್ ತಂದ್ಕೊಡಕ್ಕಾಗತ್ತಾ? ಓ, ನೀವ್ ಅಲ್ಲಿದ್ದೀರಾ? ಬೇಡ ಬಿಡಿ. ವಿಶ್ವ ಇಲ್ಲಾರನ್ ಕರಿತಾ ಇದೀಯಾ? ಬರ್ತಾರೆ. ವಿಶ್ವ ಇವರೇ ಬಾಗಿಲಿಂದ ಬಂದ್ರು? ಬಂದಿಲ್ಲ, ಇಲ್ಲೇ ಇದ್ದಾರೆ. ಹಾಗಾದ್ರೆ ಇದೆಲ್ಲ ಚೆನ್ನಾಗಿ ರೆಕಾರ್ಡ್ ಆಗಿದೆ. ನೀವೆಲ್ಲ ಸೇರ್ಕೊಂಡು ನನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಖಂಡಿತವಾಗ ಅದೇ. ವಿಶ್ವ, ಅದನ್ನ ಸ್ವಲ್ಪ ಹಾಕಿ ತೋರ್ಸಪ್ಪ. ಓಕೆ ಮೇಡಮ್. ಜೀನ್ಸ್ ಬಾಂಬ್ ಫಾರ್ಮುಲಾ ಇದೆಯಲ್ಲ, ಅದನ್ನ ತಂದು ಕೊಡ್ತೀನಿ. ಅದು ಇಲ್ಲೇ ನೋಡ್ತೀಯಾ? ಅಲ್ಲಿ ನೋಡು. ಆ ಮೈಕ್ರೋ ಫಿಲ್ಮ್ ನೇ ತಗೊಂಬಂದು ನಿನ್ ಕೈಲಿ ಕೊಡ್ತೀನಿ, ಸರಿ ತಾನೆ? ಈಗ್ಲಾದ್ರೂ ನಾನ್ ನಿನ್ ಮೈ ಮುಟ್ಬೋದಾ? ಓ, ಧಾರಾಳವಾಗಿ. ಆಫ್ ಮಾಡ್ರಯ್ಯ, ಮೊದ್ಲು ಅದನ್ನ ಆಫ್ ಮಾಡ್ರಯ್ಯ. ಸ್ಟಾಪ್ ಇಟ್. ಒಳ್ಳೆ ಮಾತ್ನಲ್ಲ ಫಾರ್ಮುಲಾ ತಂದು ನಮ್ ಕೈ ಕೊಟ್ರೆ ಸರಿ. ಇಲ್ದೆ ಹೋದ್ರೆ ಈ ಕ್ಯಾಸೆಟ್ ನಿಮ್ ಹೈಯರ್ ಆಫೀಸರಿಗೆ ತಲುಪುತ್ತೆ. ಪಾಪ, ಬಹಳ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅಂತ ಕಾಣಿಸುತ್ತೆ. ವಿಶ್ವ, ನೀವ್ ಈ ಕ್ಯಾಸೆಟ್ ನ ಅಲ್ಲಿ ಕಳಿಸಿದ್ರೆ ಕರೆಕ್ಟ್ ಅಂತ ಕಾಣುತ್ತೆ. ಓಕೆ ಮೇಡಮ್. ನಿಲ್ರಿ, ಬೇಡಿ, ಬೇಡ ಸುಂದ್ರಿ, ಹಾಗೆ ಮಾಡ್ಬೇಡ. ಹೇಗಾದ್ರೂ ಮಾಡಿ ಆ ಫಾರ್ಮುಲಾನ ನಾನು ತಂದ್ಕೊಡ್ತೀನಿ. ನೀನ್ ಮಾತ್ರ
ನನ್ ಕೈ ಬಿಡಲ್ಲ ತಾನೆ? ಛೇ ಛೇ ಇಲ್ಲ.